9 ಗಂಟೆಯ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ನಾಪತ್ತೆಯಾಗಿದ್ದಂತಹ ಬಾಲಕ ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದ, ಹೈದರಾಬಾದ್ನಲ್ಲಿ ಪತ್ತೆಯಾಗಿದ್ದಾನೆ. ಏನಾಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಿಮ್ಮ ಎದುರುಗಿಡ್ತಾ ಹೋಗ್ತೀವಿ. ಮೊನ್ನೆ ಟ್ಯೂಷನ್ಗೆ ಹೋಗಿದ್ದ 12 ವರ್ಷದ ಬಾಲಕ, ಆಗ ನಾಪತ್ತೆಯಾಗಿದೆ. ಟ್ಯೂಷನ್ ಇಂದ ಬರುವ ವೇಳೆ ಬಾಲಕ ಪರಿಣಾಮ ನಾಪತ್ತೆಯಾಗ್ತಾನೆ. ಎಲ್ಲ ಕಡೆ ಹುಡುಕಾಟ ನಡೆಯುತ್ತೆ. ಆದ್ರೆ ಆತ ಪತ್ತೆಯಾದದ್ದು ಹೈದರಾಬಾದ್ನ ನಾಂಪಲ್ಲಿ ಪೆಟ್ರೋಲ್ ನಿಲ್ದಾಣದಲ್ಲಿ. ಹೈದರಾಬಾದ್ನ ಮೆಟ್ರೋ ನಿಲ್ದಾಣದಲ್ಲಿ ಆತ ಪತ್ತೆಯಾದದ್ದು ಹೇಗೆ? ಈಗ ಮಗನನ್ನ ಕರೆತರೋದಕ್ಕೆ ಹೈದರಾಬಾದ್ಗೆ ಪೋಷಕರು ತೆರಳಿದ್ದಾರೆ. ವಿಜಯನಗರದ ಸುಕೇಶ್ ಮತ್ತು ನಿವೇದಿಕಾ ದಂಪತಿಯ ಪುತ್ರನಾಗಿರುವಂತಹ ಪರಿಣವ್ ಭಾನುವಾರ ಮಧ್ಯಾಹ್ನ ನಾಪತ್ತೆಯಾಗಿದ್ದ. ಸುಮಾರು ಮಧ್ಯಾಹ್ನ 12:15 ಸಮಯ ಆತ ಟ್ಯೂಷನ್ಗೆ ಹೋದವ, ಅಲ್ಲಿಂದ ವಾಪಸ್ ಬರಲಿಲ್ಲ, ನಾಪತ್ತೆಯಾಗ್ತಾನೆ. ಮುಂದೇನಾಯ್ತು ಅದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಟ್ಯೂಷನ್ಗೆ ಹೋಗಿದ್ದ 12 ವರ್ಷದ ಬಾಲಕ 6ನೇ ಕ್ಲಾಸ್ ಓದ್ತಾ ಇರುವಂತಹ ಹುಡುಗ ಆಯ್ತ. ವೈಟ್ ಫೀಲ್ಡ್ ನ ಅಲೆನ್ ಟ್ಯೂಷನ್ಗೆ ತಂದೆ ಡ್ರಾಪ್ ಮಾಡಿದ್ರು. ಟ್ಯೂಷನ್ ನಿಂದ ಮಾರ್ಥಳ್ಳಿವರೆಗೂ ನಡ್ಕೊಂಡು ಬಂದಿದ್ದ ಆಯ್ತ. ಬಾಲಕ ಪರಿಣಾವ್ ಬಿಎಂಟಿಸಿ ಬಸ್ ಹತ್ತುತ್ತಾ ಇರುವಂತಹ ದೃಶ್ಯ ಏನಿದೆ, ಆ ಸಿಸಿಟಿವಿ ಫುಟೇಜ್ ಸಿಕ್ಕಿತ್ತು. ಗುಂಜೂರಿನ ಡೆನ್ ಅಕಾಡೆಮಿ ಶಾಲೆಯಲ್ಲಿ 6ನೇ ತರಗತಿಯನ್ನ ಓದ್ತಾ ಇದ್ದಂತಹ ಹುಡುಗ ಟ್ಯೂಷನ್ಗೆ ಅಂತ ಹೋಗಿದ್ದ. ತಂದೆಯೇ ಡ್ರಾಪ್ ಮಾಡಿದ್ರು ಟ್ಯೂಷನ್ಗೆ. ಸಿಸಿಟಿವಿ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಬೆಂಗಳೂರಿನಲ್ಲಿ ಆತ ನಾಪತ್ತೆಯಾಗ್ತಾನೆ. ಒಂದು ಬಿಎಂಟಿಸಿ ಬಸ್ ಅನ್ನ ಹತ್ತುತ್ತಾ ಇರುವಂತಹ ದೃಶ್ಯ ಸಿಗತ್ತೆ, ಸಿಸಿಟಿವಿ ಫುಟೇಜ್. ಆ ನಂತರ ಆತ ಎಲ್ಲಿಗೆ ಹೋದ, ಏನಾದ ಅನ್ನೋದು ಪೋಷಕರಿಗೆ ಟೆನ್ಷನ್ ಆಗಿರುತ್ತೆ. ಹುಡುಕಾಟ ಜೋರಾಗಿ ನಡೀತಾ ಇರುತ್ತೆ. ಬೆಂಗಳೂರಿನಲ್ಲಿ ನಾಪತ್ತೆಯಾದಂತಹ ಹುಡುಗ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡ್ತಾ ಇರ್ತಾರೆ. ಆದ್ರೆ ಈ ಹುಡುಗ ಪತ್ತೆಯಾಗಿದ್ದು ಹೈದರಾಬಾದ್ನಲ್ಲಿ. ಬೆಂಗಳೂರಿನಿಂದ ಹೈದರಾಬಾದ್ ಈತ ತಲುಪಿದ್ದು ಹೇಗೆ? ಹೈದರಾಬಾದ್ನ ನಾಂಪಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಈತ ಪತ್ತೆ ಆಗಿದ್ದಾನೆ. 12 ವರ್ಷದ ಬಾಲಕ 6ನೇ ತರಗತಿ ಓದ್ತಾ ಇದ್ದ. ಟ್ಯೂಷನ್ಗೆ ಅಂತ ಹೋದವ. ಬೆಂಗಳೂರಿನಿಂದ ನಾಪತ್ತೆಯಾದಂತಹ ಈ ಹುಡುಗ ಪತ್ತೆಯಾಗಿದ್ದು ಮಾತ್ರ ಹೈದರಾಬಾದ್ನಲ್ಲಿ. My son has found in Hyderabad Metro Nampalli station. He is safe. Now we are going to pick him from Hyderabad. Thank you so much for your support. Hi everyone. My son has found in Hyderabad Metro Nampalli station. He is safe. Now we are going to pick him from Hyderabad. Thank you so much for your support. Hi everyone. My son has found in Hyderabad Metro Nampalli station. He is safe. Now we are. ಎಸ್, ಹಾಗಿದ್ರೆ ಘಟನೆ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತನಾಡ್ತಾ ಹೋಗೋಣ. ನಮ್ಮ ರಿಪೋರ್ಟರ್ ಚೇತನ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಬೆಂಗಳೂರಿನಲ್ಲಿ ಟ್ಯೂಷನ್ ಹೋದವ ಹೈದರಾಬಾದಲ್ಲಿ ಪತ್ತೆಯಾಗ್ತಾನೆ ಬಾಲಕ ಅಂತಂದ್ರೆ ನಿಜಕ್ಕೂ ಅಚ್ಚರಿ ವಿಚಾರ. ಆತನೇ ಹತ್ತಿ ಹೈದರಾಬಾದ್ ಹತ್ತ ಪಯಣ ಬೆಳೆಸದ್ನ, ಆತನಿಗೆ ಏನಾದರೂ ಬೇರೆ ಪ್ಲಾನ್ ಇತ್ತಂತ, ಏನ್ ವಿಚಾರ ಈಗ ಮಾಹಿತಿ ಲಭ್ಯ ಆಗ್ತಾ ಇರೋದು? ಹೇಗೆ ಆತ ಪತ್ತೆಯಾದ? ಪ್ರತಿಮಾ, ಇವಾಗ ಆಲ್ರೆಡಿ ಅಲ್ಲಿ ಹೈದರಾಬಾದ್ನಲ್ಲಿ ಎಲ್ಲ ಕಡೆನೂ ಕೂಡ ಅಂದರೆ ಮೆಟ್ರೋ ಸ್ಟೇಷನ್ನಲ್ಲಿ ಲಾಸ್ಟು ಆತ ಹೋಗಿರುವಂಥದ್ದು CCTV ದೃಶ್ಯಗಳಲ್ಲಿ ಲಭ್ಯ ಆಗಿತ್ತು. ಹೀಗಾಗಿ ಇಲ್ಲಿನ ಸ್ಥಳೀಯ ಪೊಲೀಸರು ಏನಿದ್ದಾರೆ ಎಲ್ಲ ಒಂದು ನಿಗಮಗಳಿಗೆ ಮತ್ತು ಎಲ್ಲ ಒಂದು ಸ್ಟೇಟ್ನ ಒಂದು ಇದು ಪೊಲೀಸರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈ ರೀತಿ ಒಂದು ಬಾಲಕ ಮಿಸ್ ಆಗಿದ್ದಾನೆ, ಏನಾದರೂ ಪತ್ತೆ ಆದರೆ ಒಂದು ಮಾಹಿತಿಯನ್ನು ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಅಕ್ಕಪಕ್ಕದ ರಾಜ್ಯದ ಒಂದು ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿದ್ರು. ಹೀಗಾಗಿ ಆತ ಎಲ್ಲೋದ, ಏನಾದ ಅನ್ನೋದ್ರ ಬಗ್ಗೆ ನಿರಂತರವಾಗಿ ಒಂದು ಟ್ರ್ಯಾಕ್ ಅನ್ನ ಪೊಲೀಸರು ಮಾಡ್ತಾನೆ ಇದ್ರು. ಕೊನೆಗೂ ಕೂಡ ಆತ ಹೈದರಾಬಾದ್ನ ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಪತ್ತೆ ಆಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇವಾಗ ಆಲ್ರೆಡಿ ಆತನ ಪೋಷಕರು ಅವನನ್ನ ಕರೆದುಕೊಂಡು ಬರೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿನ ಒಂದು ಸ್ಥಳೀಯ ಪೊಲೀಸರು ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಹೈದರಾಬಾದ್ನ ಪೊಲೀಸರು ಇಲ್ಲಿನ ಪೊಲೀಸರಿಗೆ ಈ ರೀತಿ ಹುಡುಗ ಪತ್ತೆ ಆಗಿದ್ದಾನೆ ಪರಿಣವ್ ಅಂತ ಅಂದ್ಬಿಟ್ಟು ನೀವು ಒಂದು ನೋಟಿಸ್ ಅನ್ನ ಕೊಟ್ಟಿದ್ರಲ್ಲ, ಅದ್ರ ಮೇಲೆ ಸಿಕ್ಕಿದಾನೆ ಇಲ್ಲಿ ಅಂತ ಹೇಳ್ತಾರೆ. ಹೀಗಾಗಿ ಅವರೊಂದು ಪೋಷಕರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಆತನ ಕರೆತರುವಂತಹ ಒಂದು ಕೆಲಸಕ್ಕೆ ಇದೀಗ ಪೋಷಕರು ಕೂಡ ಮುಂದಾಗಿರುವಂಥದ್ದು. ಆದ್ರೆ ಈತ ಇಲ್ಲಿಂದ ಹೈದರಾಬಾದ್ಗೆ ಹೇಗೋದ, ಯಾರಾದ್ರೂ ಕರ್ಕೊಂಡೋದ್ರ, ಈತನೇ ಬಸ್ ಹತ್ತೋದ್ನ, ಹೇಗೋದ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಆ ಬಾಲಕನೇ ಉತ್ತರವನ್ನು ಕೂಡ ಕೊಡಬೇಕಾಗತ್ತೆ. ಹೀಗಾಗಿ ಆತನನ್ನ ಕರೆದುಕೊಂಡು ಬಂದ ನಂತರ ಅವನ ಹತ್ರ ಒಂದಷ್ಟು ಹೇಳಿಕೆಗಳನ್ನ ವಿಚಾರಣೆ ಅಂದ್ರೆ ಆ ಬಾಲಕನ ಬಳಿ ಒಂದಷ್ಟು ಹೇಳಿಕೆಗಳನ್ನ ಪೊಲೀಸರು ಕೂಡ ಪಡೆದುಕೊಂಡು ಆ ನಂತರ ಕೇಸನ್ನ ಕ್ಲೋಸ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಹೀಗಾಗಿ ಆತನನ್ನ ಇಲ್ಲಿ ಕರೆದುಕೊಂಡು ಬಂದು ಆತನೇ ಇಲ್ಲಿ ಯಾರಾದ್ರೂ ಕರ್ಕೊಂಡು ಹೋದ್ರ ಅಥವಾ ನಾನೇ ಹೋಗಿದ್ನ ಹೇಗೆ ಅನ್ನೋದ್ರ ಬಗ್ಗೆ ಆತ ಮಾಹಿತಿಯನ್ನ ಕೊಡ್ಲಿದ್ದಾನೆ. ಪೊಲೀಸರು ಕೂಡ ವೇಟಿಂಗ್ ಮಾಡ್ತಿರುವಂತದ್ದು. ಟ್ಯೂಷನ್ಗೆ ತಂದೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಈ ರೀತಿ ಇನ್ಸಿಡೆಂಟ್ ಆಗಿರೋದು. ಸದ್ಯಕ್ಕೆ ಆತನ ಒಂದು ಎನ್ಕ್ವೈರಿ ಮಾಡೋದಷ್ಟು ಬಾಕಿ ಇದೆ. ಆತನನ್ನ ಕರ್ಕೊಂಡ್ಬರೋದಕ್ಕೂ ಕೂಡ ಪೋಷಕರು ಹೋಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮೆಲ್ಲ ಮಾಹಿತಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.